ನಮಸ್ಕಾರಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಈಗ ಎಲ್ಲರ ದೃಷ್ಟಿ ಶಿಗ್ಗಾಂವ್ ಮತಕ್ಷೇತ್ರ. ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಘೋಷಣೆ ಆಗೈತಿ. 13ನೇ ತಾರೀಕಿಗೆ ಮತದಾನ, 23ಕ್ಕೆ ಫಲಿತಾಂಶ. ಈಗ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ರಣಕಹಳೆ ಊದಾಕತೈತ್ರಿ. ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಇದೇ ಬಸವರಾಜ ಬೊಮ್ಮಾಯಿಯ ಸುಪುತ್ರ ಭರತ್ಗೆ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ಎಲ್ಲರೇ ಇನ್ನು ಎದುರಾಳಿಗೆ ಪ್ರತಿಸ್ಪರ್ಧಿ ಮಾಡುವ ಸಲುವಾಗಿ ಕಾಂಗ್ರೆಸ್ ಏನು ಪ್ಲ್ಯಾನ್ ಹಾಕೈತಿ ಗೊತ್ತೈತೇನ್ರಿ? ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕನ್ನೋ ಹೋಗಿತ್ತು. ಇದೇ ಅಲ್ಪಸಂಖ್ಯಾತರಲ್ಲಿ ಗೊಂದಲದ ವಾತಾವರಣ ಆಯಿತು. 3-4 ಜನ ಅಲ್ಪಸಂಖ್ಯಾತರು ಪೈಪೋಟಿಗೆ ಇಳಿದರು. ಇವರಿವರ ಮಧ್ಯ ಜಗಳದಲ್ಲಿ ನಮ್ಮ ಸಮೀಕ್ಷೆಯೇ ನಿಜವಾಯಿತು. ನಾವು ಕಳೆದ ಬಾರಿ ಸಮೀಕ್ಷೆ ಮಾಡಿದ್ವಿ, ಇದೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅಲ್ಲಿ ಪಂಚಮಶಾಲಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ. ಈ ವರದಿಯನ್ನು ಈಶ್ವರ್ ಖಂಡ್ರೆ ಸಾಹೇಬರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಅಲ್ಲಿರುವಂಥ ಉಪಸಭಾಧ್ಯಕ್ಷ ರುದ್ರಪ್ಪ ಸಾಹೇಬರಿಗೆ ಸಹಿತ ನಾವು ವರದಿಯನ್ನು ಸಲ್ಲಿಸಿದ್ದೀವಿ. ಜಮೀರ್ ಅಹ್ಮದ್ ಖಾನ್ ಅವರಿಗೂ ಸಹಿತ ಇದನ್ನು ಕೊಟ್ಟಿದ್ದೀವಿ. ಆದರೆ ಗೊಂದಲದ ವಾತಾವರಣ ಇನ್ನೂ ಮುಂದುವರೆದೈತ್ರಿ. ಅಲ್ಪಸಂಖ್ಯಾತರಿಗೆ ಈಗ ಅಲ್ಲಿರುವಂಥ ಪ್ರಮುಖ ಆಕಾಂಕ್ಷಿ ಸೈಯದ್ ಆಜಂ ಪೀರ್ ಖಾದ್ರಿಗೆ MLC ಕೊಡಬೇಕು. ಅಲ್ಲಿರುವಂಥ ಈಗ ವಿನಯ್ ಕುಲಕರ್ಣಿಯ ಸುಪುತ್ರಿ ವೈಶಾಲಿ ಲೇಡಿ ಟೈಗರ್ ಈಗ ಅರ್ಭಟದಿಂದ ಅಖಾಡ ಕೇಳಿದ್ಲಂದ್ರೆ ಭರತ್ ಬೊಮ್ಮಾಯಿ ಧೂಳಿಪಟ ಆಗ್ತಾನನ್ನೋದು ಸಮೀಕ್ಷೆ. ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಈ ಹಿಂದೆ ಬೊಮ್ಮಾಯಿಯ ವಿರುದ್ಧ ನಿಂದಿರೋ ಸಲುವಾಗಿ ಹುಲಿ ಬಂತು, ಹುಲಿ ವಿನಯ್ ಕುಲಕರ್ಣಿ ಅಂದಾಗ ಬೊಮ್ಮಾಯಿಯು ಸಹಿತ ಗಡಬಡ ಆಗಿದ್ದರು. ಅದನ್ನು ಮತ್ತೆ ಅವರಿವರ ಹತ್ತಿರ ಹೇಳ್ಕೊಂಡು ವಶೀಲಿ ಹಚ್ಚಿ ಬೊಮ್ಮಾಯಿಯವರು ವಿನಯ್ ಕುಲಕರ್ಣಿ ನನ್ನ ಪ್ರತಿಸ್ಪರ್ಧಿ ಆಗಬಾರ್ದು, ವಿನಯ್ ಕುಲಕರ್ಣಿ ನಿತ್ತರೆ ನಾ ಸೋಲು ಅನ್ನಿಸ್ತೀನಿ ಅಂಥೇಳಿ ಜಾತ್ಯತೀತ ಜನತಾದಳ ರಂಗದ ಅನೇಕ ಹಿರಿಯ ಮುಖಂಡರ ಜೊತೆ ಇದೇ ಬೊಮ್ಮಾಯಿ ಮಾತುಕತೆ ಮಾಡಿ ಸಿದ್ದರಾಮಯ್ಯವರ ಒತ್ತಡದಿಂದ ವಿನಯ್ ಕುಲಕರ್ಣಿಯನ್ನು ಸರಿಸಿದ್ದು ಸಹಿತ ಇತಿಹಾಸ. ಈ ಗುಪ್ತ ವರದಿ ನಂಬರ್ 1 ನ್ಯೂಸ್ ಕನ್ನಡದಲ್ಲಿ ಮಾತ್ರ. ಯೂಟ್ಯೂಬ್ದಾಗ ಬಟ ನೋಡ್ಕೊತವ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಈಗ ವೈಶಾಲಿ ವಿನಯ್ ಕುಲಕರ್ಣಿ ಸುಪುತ್ರಿ ವೈಶಾಲಿ ಎಲ್ಲರೇ ಅಖಾಡಕ್ಕೆ ಇಳಿದ್ಲಂದ್ರೆ ಮೊದಲ ತಂದೆ ಹುಲಿ ಅಂತಾರ. ಈ ತಂದೆಗೆ ತಕ್ಕ ಮಗಳು ಇವಳು ಹುಲಿನೇ. ಇವಳ ಡೇರಿಂಗು ಮತ್ತು ಇವಳು ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ತನ್ನ ತಾಯಿ ಜೊತೆ ಕೂಡಿಕೊಂಡು ಇದೇ ವಿನಯ್ ಕುಲಕರ್ಣಿಯವರು ಗಡೀಪಾರ್ ಎದ್ದತಾದರೂ ಸಹಿತ ಅವರನ್ನು ಆರಿಸಿ ತಂದಂಥ ಈ ಹುಡುಗಿ ಇವತ್ತು ಶಿಗ್ಗಾಂವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಣಕಹಳೆ ಮುಗಿಸಾಕತ್ತಾಳ. ಇನ್ನು ಲಕ್ಷಾಂತರ ಜನ ನಾಮಪತ್ರ ಸಲ್ಲಿಸುವ ಸಲುವಾಗಿ ಇದೇ ವೈಶಾಲಿಯ ಬೆನ್ನು ಹತ್ಯಾರ. BJPಯಲ್ಲಿ ಅಸಮಾಧಾನ ಸ್ಫೋಟ ಆಗೈತಿ. ದುಂಡಿಗೌಡರು ಇನ್ನು ಏನು ನಿರ್ಣಯ ತಗೋತಾರ? ದುಂಡಿಗೌಡರು ಕಾಂಗ್ರೆಸ್ಗೆ ಬಂದ್ರೆ ಪ್ಲಸ್ ಪಾಯಿಂಟ್. ಅಲ್ಲಿರುವಂಥ ಅಂಕಿ ಸಂಖ್ಯೆ ಹೇಳ್ತಾನೆ ಕೇಳ್ರಿ. ಅಲ್ಲಿರುವಂಥ ಅಲ್ಪಸಂಖ್ಯಾತರ ಮತಗಳು 60ರಿಂದ 70 ಸಾವಿರ, 40ರಿಂದ 50 ಪಂಚಮಶಾಲಿ ಲಿಂಗಾಯತ ಮತದಾರರು ಒಗ್ಗೂಡಿ ಉಪಪಂಗಡ ಸೇರಿ 50ರಿಂದ 60 ಸಾವಿರ ಆಗ್ತಾವ. ಅದರಲ್ಲಿ 30ರಿಂದ 35 ಪಂಚಮಶಾಲಿ ಗ್ಯಾರಂಟಿ ಮತಗಳು. ಈ ಲೆಕ್ಕಾಚಾರ ಕಾಂಗ್ರೆಸ್ಸದ ಹೈಕಮಾಂಡ್ ರಾತ್ರಿ ಹಗಲಿ ತೀರ್ಮಾನ ತೆಗೆದುಕೊಂಡು ಈ ವೈಶಾಲಿ ಹುಡುಗಿನಲ್ಲಿ ಕಣಕ್ಕೆ ಇಳಿಸಿದ್ರೆ ಇನ್ನು ಗೆಲುವಿನ ನಗೆ ಬೀರ್ತಾಳ. 30 ವರ್ಷದಿಂದ ಕಾಂಗ್ರೆಸ್ ಬಾವುಟ ಹಾರಿಲ್ಲ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋ ಸಲುವಾಗಿ ವಿನಯ್ ಕುಲಕರ್ಣಿ ನೇರವಾಗಿ ಅಖಾಡ ಕೇಳ್ಯಾಕತ್ತಾರಂದ್ರೆ ವೈಶಾಲಿ ಗೆಲುವು ಖಚಿತಲ್ರಿ ಶಿಗ್ಗಾಂವ್ ಮತದಾರರೇ. ಹಾಗಾದರೆ ಈಗ ಅಲ್ಪಸಂಖ್ಯಾತರಿಗೆ ಸಮಾಧಾನ ಮಾಡಬೇಕು. ಅಲ್ಪಸಂಖ್ಯಾತರದೊಂದು 50 ಸಾವಿರ ಮತಗಳ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡಂಥ ಆಜಂ ಪೀರ್ ಖಾದ್ರಿಗೆ MLC ಮಾಡ್ತಾನಂತ ಹೇಳ್ಯಾರ. ಇನ್ನೂ ಅಲ್ಲಿ ಚರ್ಚೆಗಳು ನಡೆದಾವ. ಜಮೀರ್ ಅಹ್ಮದ್ ಖಾನರ ಮೇಲೆ ಜವಾಬ್ದಾರಿ ಬಿಟ್ಟಾರ. ಜಮೀರ್ ಅಹ್ಮದ್ ಖಾನ್ ಏನು ನಿರ್ಣಯ ತಗೋತಾರ ಅದರ ಮೇಲೆ ಒಂದು ನಿರ್ಣಯ ಆಗೋದು. ಅದರ ಸಲುವಾಗಿ ಈಗ ಶಿಗ್ಗಾಂವ್ ಮತಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕುತೂಹಲಭರಿತವಾದ ಕ್ಷೇತ್ರ. ಚನ್ನಪಟ್ಟಣ ಅದು DK ಶಿವಕುಮಾರ್ ಏನು ನಿರ್ಣಯ ತಗೋತಾರ ಅದರ ಮೇಲೆ ಐತಿ. ಸೊಂಡೂರು ಮಾತ್ರ ತುಕಾರಾಮ್ ಅವರ ಧರ್ಮಪತ್ನಿ ಆರಿಸಿ ಬರ್ತಾರ್ರಿ. ಅಲ್ಲಿ ಜನಾರ್ದನ್ ರೆಡ್ಡಿ ಒಂದು ಘೋಷಣೆಗೆ ಹೋಗ್ಯಾರ್ರಿ, 1,20,000 ಮತಗಳ ಅಂತರದಿಂದ ನಾನು ಭಾರತೀಯ ಜನತಾ ಪಕ್ಷ ಆರಿಸ್ತೇನೆ ಅಂತೇಳಿ. ಅದೇನು ಮೈನ್ಸ್ ಏನ್ರಿ? ಮೈನ್ಸ್ ತೊಗೊಂಡೋಗಿ ಫಾರಿನ್ಗೆ ಕಳಿಸಿ ದುಡ್ಡು ಮಾಡೋದು, ಮತಗಳನ್ನು ಖರೀದಿ ಮಾಡುವಂಥ ಈ ದರ್ಪದ ಮಾತುಗಳಿಂದ ಜನಾರ್ದನ್ ರೆಡ್ಡಿ
ಅದು ನಡೆಯೋದಿಲ್ಲ. ಅಲ್ಲಿ ತುಕಾರಾಮ ಧರ್ಮಪತ್ನಿ ಎಷ್ಟೋ ಜನರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡವಳು, ಅವಳ ಯಜಮಾನ ಶಾಸಕ ಆಗಿ ರಾಜೀನಾಮೆ ಕೊಟ್ಟು ಲೋಕಸಭಾ ಪ್ರವೇಶ ಮಾಡಿದ್ದಾರೆ. ಹಾಗಾದ್ರೆ ಅವರ ಧರ್ಮಪತ್ನಿಯಲ್ಲಿ ಸೊಂಡೂರದಲ್ಲಿ ಕಾಂಗ್ರೆಸ್ ಗೆಲುವು, ಚನ್ನಪಟ್ಟಣ ಡಿ ಕೆ ಮೇಲೆ ಅವಲಂಬಿತ ಐತಿ. ಇಲ್ಲಿ ಶಿಗ್ಗಾಂವ್ ಮಾತ್ರ ಕಾಂಗ್ರೆಸ್ ಬಾವುಟ ಹಾರುವುದು. ಇದು ನಮ್ಮ ಸಮೀಕ್ಷೆ 241 ಮತಗಟ್ಟೆಗಳಲ್ಲಿ. ಇನ್ನು ಕಡಕ ಜವಾರಿ ಕಾಕ ಇನ್ನು ಎಂಟ್ರಿ ತಗೋತಾನ ಶಿಗ್ಗಾಂವದಲ್ಲಿ ಯಾವ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀರಿ? ವೈಶಾಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ವೈಶಾಲಿ ಶಿಗ್ಗಾಂವ್ ಕಣಕ್ಕೆ ಇಳಿದ್ಲಂದ್ರೆ ಗೆಲುವಿನ ನಗೆ ಬೀರ್ತಾಳಲ್ರಿ. ಹಾಗಾದ್ರೆ ಶಿಗ್ಗಾಂವ್ ಮತದಾರ ಕ್ಷೇತ್ರಕ್ಕೆ ನಿಮಗೆ ಬಿಟ್ಟು ಕೊಟ್ಟಿದ್ದೀನಿ. ಅಲ್ಪಸಂಖ್ಯಾತರ ಟಿಕೆಟ್ ಮೈನಸ್ ಆಯಿತು. ಹಿಂಗೆ ಮೈನಸ್ ಹಾಕೋತ ಹೋದ್ರೆ ಮುಂದೆ ನಿಮ್ಮ ನಿರ್ಣಯ ಏನು ಸಹಿತ ನೀವು ನನ್ನ ಅನಿಸಿಕೆ ಬಾಕ್ಸ್ನಾಗ ಹಾಕಿರಿ. ಹಾಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ನಂಬರ್ 1 ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.